ನಮಸ್ಕಾರ. 10ನೇ ತರಗತಿಯ ಪರೀಕ್ಷಾ ಸಿದ್ಧತೆ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಮಿಷನ್ 40+ ಮತ್ತು ಪುನರಾವರ್ತನೆಯಾಗಿರುವಂತಹ ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲಿ ಉತ್ತರಿಸಿಕೊಂಡು ಬರೋಣ. ವಿಷಯ ಸಮಾಜ ವಿಜ್ಞಾನ ವಿಷಯ ಆಗಿರುವಂತದ್ದು. ಪೂರ್ತಿಯಾಗಿರುವಂತಹ ವಿಡಿಯೋನ ವೀಕ್ಷಿಸಿ ಹಾಗೂ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಈ ಒಂದು 7ನೇ ವಾರಕ್ಕೆ ಸಂಬಂಧಿಸಿದಂತೆ ಪ್ರಮುಖವಾಗಿರುವಂತಹ ಪ್ರಶ್ನೆಗಳನ್ನ ಉತ್ತರಿಸಿಕೊಂಡು ಬರೋಣ. ಬಂದರುಗಳಲ್ಲಿ ಕಾಂಡ್ಲಾ ಬಂದರು ಗುರುತಿಸಿ ಅಂತ ಹೇಳಿ ಕೇಳಿದಾಗ ಬಂದರು ಇಲ್ಲಿ ಬರುವಂತದ್ದು ಆಗಿದೆ. ಈ ರೀತಿಯಾಗಿ ಗುರುತಿಸಿದೆ ಆದಲ್ಲಿ ಈ ಒಂದು ಸ್ಥಳಕ್ಕೆ 1 ಅಂಕ ದೊರೆಯುವಂತದ್ದು ಆಗಿದೆ. ಇನ್ನು ಬಂಗಾಳ ಕೊಲ್ಲಿ ಈ ಭಾಗದಲ್ಲಿರುವಂತದ್ದು, ಹಿಂದೂ ಮಹಾಸಾಗರ, ಅರಬ್ಬಿ ಸಮುದ್ರ ಈ ಒಂದು ಭಾಗಗಳಲ್ಲಿ ಇರುವಂತದ್ದಾಗಿದೆ. 1 ಅಂಕಕ್ಕೆ ಸಂಬಂಧಿಸಿದಂತೆ ಪ್ರಮುಖವಾಗಿರುವಂತಹ ಪ್ರಶ್ನೆಗಳಲ್ಲಿ ಕದನ ಬಾಂಧವ್ಯತ್ರಯ ರಾಷ್ಟ್ರಗಳು ಬ್ರಿಟನ್, ಫ್ರಾನ್ಸ್, ರಷ್ಯಾ. ಇನ್ನು ಪ್ರಥಮ ಮಹಾಯುದ್ಧಕ್ಕೆ ತಕ್ಷಣದ ಕಾರಣವೇನು ಅಂತ ಹೇಳಿದಾಗ ಆಸ್ಟ್ರಿಯಾದ ರಾಜಕುಮಾರ ಆರ್ಕ್ ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನೆಂಟನ ಹತ್ಯೆ ತಕ್ಷಣದ ಕಾರಣ ಆಗಿರುವಂಥದ್ದು. ಹಿಟ್ಲರ್ ಸ್ಥಾಪಿಸಿದ ಪಕ್ಷ ನಾಜಿ ಪಕ್ಷ ಆಗಿರುವಂಥದ್ದು. ಹಿಟ್ಲರ್ ಜನಾಂಗೀಯ ದ್ವೇಷ ಪ್ರಸಾರ ಮಾಡಲು ನೇಮಿಸಿದ ವಿಶೇಷ ಮಂತ್ರಿ ಅಂತ ಹೇಳಿದಾಗ ಗೋಬೆಲ್ಸ್ ಆಗಿರುವಂಥದ್ದು ಆಗಿದೆ. ಹಿಟ್ಲರ್ ಗಲಭೆಗಳನ್ನು ಮಾಡಿ ಜನರಲ್ಲಿ ಭೀತಿಯನ್ನು ಹುಟ್ಟಿಸಲು ಸ್ಥಾಪಿಸಿದ ಕ್ರೌರ್ಯ ಪಡೆ ಬೂದು ಅಂಗಿದಳ ಅಥವಾ ಬ್ರೌನ್ ಶರ್ಟ್ ಅಂತ ಹೇಳಿ ಕರೆಯುವಂತದ್ದಾಗಿದೆ. ಮುಸೋಲಿನಿ ಸ್ಥಾಪಿಸಿದ ಪಕ್ಷ ರಾಷ್ಟ್ರೀಯ ಫ್ಯಾಸಿಸ್ಟ್ ಪಕ್ಷ ಆಗಿರುವಂತದ್ದು ಆಗಿದೆ. ಸೌಹಾರ್ದತ್ರಯ ರಾಷ್ಟ್ರಗಳು ಜರ್ಮನಿ, ಇಟಲಿ, ಆಸ್ಟ್ರಿಯಾ, ಹಂಗೇರಿ ಆಗಿರುವಂತದ್ದು. ಮೊದಲನೇ ಮಹಾಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದ ವರ್ಸೈಲ್ಸ್ ಒಪ್ಪಂದ 1919ರಲ್ಲಿ ಆಗಿರುವಂತಹ ಒಪ್ಪಂದ. ಹಿಟ್ಲರ್ ನಡೆಸಿದ ಸಾಮೂಹಿಕ ಕಗ್ಗೊಲೆಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಅಂದಾಗ ಹೋಲೋಕಾಸ್ಟ್ ಅಂತ ಹೇಳಿ ಕರೆಯುವಂತದ್ದಾಗಿದೆ. ದೆಹಲಿಯ ತೀನ್ ಮೂರ್ತಿ ಭವನ ಏನು ಅಂತ ಹೇಳಿ ಏನು ಸೂಚಿಸುತ್ತದೆ ಅಂತ ಹೇಳಿ ಕೇಳಿರುವಂತದ್ದು. ಮೈಸೂರು, ಜೋಧ್ಪುರ್ ಮತ್ತು ಹೈದರಾಬಾದ್ ಸೈನಿಕರು ಬ್ರಿಟಿಷರ ಪರವಾಗಿ ಹೋರಾಟ ಮಾಡಿರುವಂತಹ ಒಂದು ನೆನಪಿಗಾಗಿ ದೆಹಲಿಯಲ್ಲಿ ತೀನ್ ಮೂರ್ತಿ ಭವನವನ್ನ ನಿರ್ಮಿಸಿರುವಂತದ್ದು ಸೂಚಿಸುವಂತದ್ದಾಗಿದೆ. ಇನ್ನು 2 ಅಂಕಕ್ಕೆ ಸಂಬಂಧಿಸಿದಂತೆ ಪ್ರಮುಖವಾಗಿರುವಂತಹ ಪ್ರಶ್ನೆಗಳಲ್ಲಿ ಸಾಮಾಜಿಕ ಸ್ತರ ವಿನ್ಯಾಸ ರೂಪುಗೊಂಡ ಬಗ್ಗೆ ಕೇಳಿರುವಂತದ್ದಾಗಿದೆ. ಜನರನ್ನು ಆದಾಯ, ಶಿಕ್ಷಣ, ಜಾತಿ, ಬಣ್ಣ ಮತ್ತು ಲಿಂಗ, ಉದ್ಯೋಗ ಮತ್ತು ಬುದ್ಧಿವಂತಿಕೆ ಇವು ಮೊದಲಾದವುಗಳ ಆಧಾರದ ಮೇಲೆ ಮೇಲು ಕೀಳುಗಳಿಂದ ನಿರ್ಮಾಣವಾಗಿರುವಂತದ್ದು ಆಗಿದೆ. ಇನ್ನು 3 ಅಂಕಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಭಯೋತ್ಪಾದನೆ ನಿಗ್ರಹಕ್ಕೆ ಭಾರತದ ಕ್ರಮಗಳು ಕೇಳಿರುವಂತದ್ದಾಗಿದೆ. ರಾಷ್ಟ್ರೀಯ ತನಿಖಾ ದಳ ಸ್ಥಾಪನೆ, ವಿಶೇಷ ಪರಿಣತಿ ಪಡೆಗಳ ರಚನೆ, ರಕ್ಷಣಾ ಪಡೆಗಳ ಬಳಕೆಯ ಮೂಲಕ ಇಂಟೆಲಿಜೆನ್ಸ್ ಬ್ಯೂರೋ ಸ್ಥಾಪನೆ, ಭಯೋತ್ಪಾದನಾ ನಿಗ್ರಹ ಪಡೆ ರಚನೆ, ರಾ ಸಂಸ್ಥೆ ಸ್ಥಾಪನೆ, ಗುಪ್ತಚರ ವ್ಯವಸ್ಥೆ ಬಲವರ್ಧನೆ, ಇದರ ವಿರುದ್ಧ ಜಾಗತಿಕ ಹೋರಾಟಕ್ಕೆ ಬೆಂಬಲ. ಇನ್ನು 4 ಅಂಕಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಒಂದು ಪ್ರಮುಖವಾಗಿರುವಂತಹ ಪ್ರಶ್ನೆ ಇರುವಂತದ್ದಾಗಿದೆ. ಸಾಮಾಜಿಕ ಸಮಾನತೆಯಲ್ಲಿ ಅಂಬೇಡ್ಕರ್ ಅವರ ಪಾತ್ರ. ಅಸ್ಪೃಶ್ಯತೆಯ ನಿವಾರಣೆಗಾಗಿ ಶ್ರಮಿಸಿದರು. ಮಹಾತ್ ಮತ್ತು ಕಲಾರಾಮ್ ಚಳುವಳಿಯನ್ನು ರೂಪಿಸಿದರು. ಗಾಂಧೀಜಿ ಜೊತೆಗೆ ಪೂನಾ ಒಪ್ಪಂದ, ಚುನಾವಣಾ ಕ್ಷೇತ್ರಗಳಲ್ಲಿ ಮೀಸಲಾತಿ ಪಡೆದರು. ಬಹಿಷ್ಕೃತ ಹಿತಕಾರಣಿ ಸಭಾ ಎಂಬ ಸಂಘಟನೆ ಸ್ಥಾಪನೆ, ಸ್ವತಂತ್ರ ಕಾರ್ಮಿಕ ಪಕ್ಷ ಸ್ಥಾಪನೆ, ಪ್ರಬುದ್ಧ ಭಾರತ ಮತ್ತು ಮೂಕ ನಾಯಕ ಪತ್ರಿಕೆಗಳನ್ನು ಹೊರಡಿಸಿದರು. ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷತೆ, ಶೋಷಿತ ವರ್ಗದವರಿಗೆ ಮೀಸಲಾತಿಯನ್ನು ಕಲ್ಪಿಸಿದರು. ದೇಶದ ಮೊದಲ ಕಾನೂನು ಮಂತ್ರಿ, ಅಸ್ಪೃಶ್ಯತೆ ನಿವಾರಣೆಗೆ ಕಾನೂನುಗಳ ಜಾರಿ. ಈ ರೀತಿಯಾಗಿ ಈ ಒಂದು ವಾರಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಇಲ್ಲಿ ನಾವು ಉತ್ತರಿಸಿಕೊಂಡು ಬಂದಿರುವಂತದ್ದಾಗಿದೆ. ಹಿಂದಿನ ವಾರಕ್ಕೆ ಸಂಬಂಧಿಸಿರುವಂತಹ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ, ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಳಬಹುದು.